ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಆಗ್ತಿದೆ ಅಲ್ಲಿ ಗೈಸ್ ಟ್ರಾವೆಲ್ ಸೆಕೆಂಡ್ ಇದೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಿನ್ನೆ ನಾವು ಅರುಣಾಚಲೇಶ್ವರ ಟೆಂಪಲಿಗೆ ಹೋಗಿದ್ವಲ್ಲ. ಸೊ ಇವತ್ತು ಟೆಂಪಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ನಿನ್ನೆ ಹೋಗಿದ್ದು. ಇವತ್ತು ಹುಣ್ಣಿಮೆ. ಸೊ ಹುಣ್ಣಿಮೆ ದಿನ ಇವತ್ತು ಪ್ರದಕ್ಷಿಣೆ ಅದಕ್ಕೆ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಸೊ ಅದನ್ನ ಯಾಕೆ ಮಾಡ್ತಾರೆ ಏನು ಅಂತ ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡು ಮಾಡೋ ವಿಡಿಯೋಗೆ ನಾವೆಲ್ಲ ವೈರಲ್ ಆಗಬೇಕು. ಇಲ್ಲಿ ತಿರುವಣ್ಣಾಮಲೆಗೆ ಹೊಸದಾಗಿ ಹೂ ಕಟ್ಟೋ ಮಿಷಿನ್ ಬಂದಿದೆ. ಮಿಷಿನ್ ಹೆಸರು ಮುನಿ ಅಂತ. ಇವರು ಸಹಾಯ ಮಾಡ್ತಾ ಇದ್ದಾರೆ. ಪಾಪಿ ಮಿಷಿನು ಅಂದ್ಬಿಟ್ರಲ್ಲ, ನನ್ನ ಸೇರ್ಕೊಂಡೆಲ್ಲ. ಇಲ್ಲ ಫಸ್ಟ್ ತೋರಿಸಿದ ಮುನಿನ ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಹೂ ಕಟ್ಟೋದು ಮಿಷಿನ್ ಬಂದಿತ್ತು. ವಿಡಿಯೋದಲ್ಲಿದೆ ಅದು ಮುನಿ. ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಿಷಿನ್ ಹತ್ರ ಮಾತಾಡಂಗಿಲ್ಲ, ಗೊತ್ತ ವಿಷಯ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಮಿಷಿನ್ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ನೀವು ರಿವ್ಯೂ ಕೊಡ್ಬೇಕು. ಆ್ಯಕ್ಚುಲಿ ಮಿಷಿನ್ ಹೆಂಗ್ ಕೆಲಸ ಮಾಡ್ತಾ ಇದೆ? ಹೌದಪ್ಪ, ಹೇಳಿದ್ ನಂದೇ ತಪ್ಪು. ಈಗ ಅದ್ರ ಬಗ್ಗೆ ಮರೆದ್ಬಿಟ್ಟು ಈಗ ಹೇಳಿ, ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೂ ಕಟ್ಟೋದು ಕಲಿಬೇಕು ಅಂತ ಇಷ್ಟಪಡ್ತೀನಿ. ಹೂ ಕಟ್ಟೋದು ಕಲಿಬೇಕು ಅಂದ್ರೆ ಕಟ್ಟಬೇಕು. ಮಷಿನ್ ಮಾತಾಡಲ್ಲ, ಕೆಲಸ ಮಾತ್ರ ಮಾಡುತ್ತೆ. ಹೇಳಿದೆ ಅದನ್ನ ಅವರು ಮಾತು ಹಿಂದೆ ತಗೊಂಡ್ಬಿಟ್ರು. ಜಾಸ್ತಿ ಮಾತಾಡಿದ್ರೆ ಶೆಲ್ ತೆಗ್ದಿಡ್ತೀವಿ. ಮಿಷಿನ್ ಎಲ್ಲಿ ಮಾತಾಡುತ್ತೆ? ಹಂಗೆ ಕವರ್ ಮಾಡಿ ಬೇರೆ ಎಲ್ಲ ದಯವಿಟ್ಟು ಎಲ್ಲರೂ ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಹೂ ಮುಡ್ಸೋ ವಯಸ್ಸಲ್ಲಿ ಹೂ ಕಟ್ತಾ ಇದೀನಿ. ಹೂ ಮುಡ್ಸೋ ವಯಸ್ಸಲ್ಲಿ ಮುಡ್ಸಕ್ಕೆ ಯಾರು ಸಿಗ್ತಾರ ಗುರು? ನೀನ್ ಬೇರೆ ಹೊಟ್ಟೆ ಹೊಸ್ಬಿಡ ಗುರು. ಏನು ಬಿಡುಗಡೆಗೇನೆ ಇವನ್ ಪಾದಕ್ಕೆ ಹೋಗಿ ನಮಸ್ಕಾರ ಹಾಕ್ಬಿಟ್ಟು ಏನೋ ಒಂದು ಕಥೆ ಮಾಡೋಣ ಇವತ್ತು. ಏನಂತೀರಿ? ಅಷ್ಟೇ ಜೀವನನೇ ಇಷ್ಟು ಅಷ್ಟೇ. ಅರ್ಧ ಕೆಜಿ ಮೇಕಪ್ ಮಾಡ್ತಾಳೆ. ಏನೂ ಇಲ್ಲ. ಸೊ 1:30-2 ಗಂಟೆ ಟೈಮಲ್ಲಿ ಎದ್ಬಿಟ್ಟು ರೆಡಿ ಆಗಿ ಇವಾಗ ಹೋಗ್ಬೇಕು. ಆ್ಯಂಡ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ನೀನು ಹೋಗ್ಬಿಟ್ಟು ಅಲ್ಲಿಂದ ಯಾರು ಏನು ಮಾಡ್ಕೊಂಡ್ಬಿಡ್ತಾರೆ ವೀಡಿಯೋ ಮಾಡ್ತೀನಿ. ಚೆನ್ನಾಗಿ ಕಾಣಿಸಿದಾ? ಚೆನ್ನಾಗಿ ಕಾಣಿಸ್ತೈತಿ. ಹೂ ಕಣ. ಹೂವ ಹಾಂ, ಚೆನ್ನಾಗಿ ಕಾಣಿಸ್ತಿದೆಯಾ ಬಿಡು. ಬಸ್ ತಗೊಳ್ತಾ ಇದ್ದಾರೆ. ಸೊ ಫೈನಲಿ ರೆಡಿ ಆಗಿದ್ದೀವಿ. ಅಮ್ಮ ಇಟ್ಕೊ, ಹೂವು ತೋರಿಸು. ಇಟ್ಕೊ ಒಂದು ನಿಮಿಷ, ಹೀಗೆ ಇಟ್ಕೋಬೇಕು. ಹೂವು ಏನು ಹಾಕಿದ್ದೀವಿ? ಶಾಂಪು ನನ್ನ ಇದೆಲ್ಲ ಒಂದೇ ನನ್ನ ವಾಯ್ಸ್ ಬ್ಯಾಕ್ಗ್ರೌಂಡ್ ಅವನೇ ಕೊಡ್ತೇನೆ. ಲಾಸ್ಟ್ ಸ್ಟಾರ್ಟ್ ಮಾಡ್ದಾಗಿದ್ರೆ ನೀನೇ ಮಾತಾಡ್ತಿದ್ಯಾ. ಸೊ ಇವನು ಇಲ್ಲ. ಸೊ ಇವನೇನು ಔಟ್ಫಿಟ್ ಇದೆ. ಸೊ ಇವನ್ ಬಂದ್ಬಿಟ್ಟು ಎಲ್ಲರೂ ಮ್ಯಾಚಿಂಗ್ ಆಗಿದ್ದಾರೆ. ಸೊ ಹಾಗಾಗಿ ಅನ್ಮ್ಯಾಚ್ ಟು ಮೀ ಅಷ್ಟೇ. ಯು ಗೆಟ್ ಔಟ್. ಹೌದು, ಹೋಮ್ ಸ್ಟಿಲ್ಟು ವಿಡಿಯೋ ಮಾಡಬೇಕು. ಯಾವಾಗ ಮಾಡೋದು?
ಈಗೇನು ಮಾಡಂಗಿದ್ರೆ ಮಾಡು. ನಾನು ಮಾಡಲ್ಲ, ನೀನು ಮಾಡು. ಆಮೇಲೆ ನಿಮಗೆ ಟೈಮ್ ಸಿಗಲ್ಲ. ಆಕ್ಚುಲಿ ಇದು ಇಲ್ಲ, ನಾನು ಲಾಗೇ ಸ್ಟಾರ್ಟ್ ಮಾಡಿಲ್ಲ ಕಣ. ಇಟ್ಕೋ ಒಂದು ನಿಮಿಷ. ಬಾಯಲ್ಲಿ ಇಟ್ಕೋಬಾರ್ದಮ್ಮ. ಇಲ್ಲ ನೋಡ. ಗಂಡ 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 ಗಂಡ. ಓಹೋ, ಏನಾದ್ರು ಬೇಕು ಮೇಡಮ್ಗೆ. ಹಾಂ ಹಾಂ ಹಾಂ, ಇಲ್ಲಿ ಇಲ್ಲಿ ನನಗೂ ಬೇಕು ಅನ್ನು ಅಮ್ಮಂಗೆ. ಓಹೋ ಓಹೋ, ಹೋಗಿ ತಗೊಳವ. ಇಲ್ಲಿ ಅದು ಬೇಡ, ನಾನು ಇಲ್ಲಿ ಕೊಡ್ತೀನಿ ಮಾ, ಇಲ್ಲಿ ಕೊಡ್ತೀನಿ. ಹಾಂ ತಗೋ ತಗೋ. ನಂಗೆ ಕೊಡು ಸ್ವಲ್ಪ. ಹಾಂ ಓನು ಹ್ಞೂ ಹ್ಞೂ. ಬೆಳಗ್ಗೆ ಬೇಗ ಎದ್ದು ನಿದ್ದೆ ಬರ್ತಿದೆ, ಹಸಿವಾಗ್ತಿದೆ, ವಾಮಿಟ್ ಸೆನ್ಸೇಷನ್ ಆಗ್ತಿದೆ, ಏನೇನೋ ಆಗ್ತಿದೆ. ಸೆಕೆಂಡ್ ಡೇ ಅಲ್ವಾ, ಸೊ ಇವತ್ತು ನಿದ್ದೆ ಇಲ್ಲ. ಆ್ಯಕ್ಚುಲಿ ನಾನು ಎಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಗೊತ್ತಾ, ಇದು ಕಿಚನ್ ಏರಿಯಾ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ, ವೀಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಕೂತಿದ್ದೀನಿ. ಸೊ ಹೊರಡೋಕ್ಕೆ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಗೈಸ್. ಎಲ್ಲರ ಔಟ್ಫಿಟ್ ಈ ಥರ ಇದೆ. ಎಲ್ಲರ ಕಡೆ ಅಂತ ಹಾಯ್ ಹೇಳಿಸ್ತೀನಿ. ಅವ್ರ ಅಭಿಪ್ರಾಯನ ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಬಂದು ಕೇಳೋಣ. ಓಕೆನಾ? ಆರ್ ಯು ರೆಡಿ? ಗುಡ್ ಮಾರ್ನಿಂಗ್. ಆರ್ ಯು ರೆಡಿ? ಎಸ್, ಐ ಆಮ್ ರೆಡಿ. ಹಲೋ. ಸ್ಟ್ರಿಂಗು ಎಲ್ಲ ಹೋಯ್ತು ಅಷ್ಟೇ. ದಿವ್ಯಾ, ನಿಮ್ಮ ರೂಮ್ ಕೀ ನೀವು ಕಳೀರಾ? ನನ್ನ ರೂಮ್ ಕೀ ನನ್ನ ಹತ್ರ ಇದೆ. ಬರ್ತದಂದಿಲ್ಲ ನಡಿಯಕ್ಕೆ. ಓಕೆ, ನೀವು ಏನು ಹೇಳು ಮ್ಯಾಟ್ರ್? ಪ್ರದಕ್ಷಿಣೆಗೆ ರೆಡಿನಾ ಅಂತ. ರೆಡಿ. ಏನು ಹೇಳ್ತಾ ಇದಾರೆ ಅವರು? ಬಾಯ್ಲಿ ಏನಂತ ಹೇಳು. ಅದನ್ನ ಕಾಲು ಏನೂ ಆಗಲ್ಲ ಅಂತ ಇವಳಿಗೆ. ಹೆಂಗ್ ಜೋಶಲ್ಲಿ ಹೋಗ್ತಾಳೆ ಹಂಗೆ ಬರ್ತಾರೆ. ಭಕ್ತಿಯಿಂದ ಹೋಗ್ತಾ ಇರೋದು. ಭಕ್ತಿಯಿಂದ ಹೋದ್ರೆ ಏನಾಗಲ್ಲಂತೆ. ಭಕ್ತಿ ಇದ್ದಿರೋದು ಗೊತ್ತಾಗುತ್ತೆ. 5 ಕಿಲೋಮೀಟರ್ ಇದೇ ವಿಡಿಯೋ ಮತ್ತೆ ರಾಜಗೋಪುರ ಹತ್ರ ಮಾಡಿಸ್ತೀನಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಅದು ಎಂಡ್ ಪಾಯಿಂಟ್. ಅರ್ಧಕ್ಕೆ ಹೋದಾಗ ಮಾತಾಡ್ಸು. ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ, ಆಟೋ ಮಾಡ್ಬಿಟ್ಟು. ಬಾ 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 ಬಾ. ಸೊ ಇವಾಗ ಎಲ್ಲರೂ ಜೋಶಲ್ಲಿದ್ದಾರೆ. ಆಮೇಲೆ ಲಾಸ್ಟಿಗೆ ಇದು ಸ್ಟಾರ್ಟಿಂಗ್ ವಿಡಿಯೋ, ಎಂಡ್ ವಿಡಿಯೋ ಹೇಳ್ತೀನಿ. ಹೂವು ಎತ್ತಗೊಂಡ್ರೆ ನೀವು ಅಲ್ಲಿ ಹಾಕ್ಬಿಡಲ್ಲ. ಗಾಡಿ ಕೊಡ್ಬೇಕಾಯ್ತು ಕಾರಣ ಮಂಚೂರು. ಲೈಟ್ ಇಲ್ಲ ಅವಳಿಗೆ, ಅದಕ್ಕೆ ಹೇಳ್ತಾಳೆ. ಕರ್ಣ ಎಲ್ಲಿದ್ದಾನೆ? ಯಾರಾದ್ರೂ ಒಬ್ರು ಬನ್ನಿ ಯಾರಾದ್ರೂ ಬಂದು ನಾವೇ ನಮ್ಗೆ ಗೊತ್ತಿಲ್ಲ. ನಾರ್ಮಲ್ ಟೈಮಲ್ಲಿ ಒಂದೊಂದು ಸಾವಿರ ಕೊಟ್ಟೆ. ಸಾಂಗ್ ಹೇಳಿದ ತಕ್ಷಣ ಹೆಂಗ್ ಸುಮ್ಮನಾದ್ಲು ಅವಳು. 2 ಸಾಂಗ್ ಹೇಳ್ಬೇಕು ಅವ್ಳಿಗೆ. ಜಾಸ್ತಿ ಅದನ್ನ ಗೈಸ್ ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆ. ಸೊ ಎಲ್ಲ ಆಟೋನು ಇಲ್ಲಿ ಈ ಥರ ಬಿಡ್ತಾರೆ ಆಯ್ತಾ. ಸೊ ನಾವು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 4:30 ಟೈಮಲ್ಲಿ ಇಷ್ಟು ಜನ. ನೀವೆಲ್ಲಿ ನೋಡ್ತೀರೋ ಅಲ್ಲೆಲ್ಲ ಜನನೇ ಕಾಣಿಸ್ತೀರ. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು, ಅಕ್ಷಿ ಸೆಕೆಂಡ್ ಟೈಮು. ಥರ್ಡ್
ಟೈಮಾ? ಗಿರಿ ಪ್ರದಕ್ಷಿಣೆ ಸೆಕೆಂಡ್ ಟೈಮು. ಹಾಂ ಫಸ್ಟಿಗೆ ಒಂದ್ಸಲ ಬಂದಾಗ ಗಿರಿ ಪ್ರದಕ್ಷಿಣೆ ಮಾಡಕ್ಕೆ ಬಂದಿರಲಿಲ್ಲ. ಹಾಂ ಗೋಪುರನ ನೋಡಿಕೊಂಡು ಆನ್ ದ ವೇನಲ್ಲಿ ಇಲ್ಲ ಹೋಗಿದ್ವಿ ಅಂತೇಳಿ ಹಾಂ ಹಿಂಗೆ ಬಂದು ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಲಿಟ್ರಲ್ಲಿ ಅವತ್ತೊಂದು ದೇವಸ್ಥಾನದ ಒಳಗಡೆ ಒಂದು 200 ಜನ ಇದ್ದು ಅಂತ ಮ್ಯಾಕ್ಸಿಮಮ್. ಅಷ್ಟು ಫ್ರೀ ಇತ್ತು ಟೆಂಪಲ್ಲು. ಅವಾಗೇ ನಂಗೆ ಅನ್ಕೊಂಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಆಮೇಲೆ ಇವ್ರು ಬಂದಾಗ ಇದು ಗಿರಿ ಪ್ರದಕ್ಷಿಣೆ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಬಂದು ಗಿರಿ ಪ್ರದಕ್ಷಿಣೆ ನಾವು ಮಾಡಿದ್ವಿ, ಮಿಕ್ದವರೆಲ್ಲ ಹೋದ್ರು. ಬಟ್ ನನಗೆ ಅವಾಗ ಕಾಲು ಫುಲ್ ಪಿಕ್ಚರ್ ಬಿಟ್ಬಿಟ್ಟಿತ್ತು, ಬೊಬ್ಬೆ ಬಂದಿತ್ತಲ್ಲ ನಿಂಗೆ. ಸೊ ಹಂಗಾಗಿ ನಾನು ದೇವಸ್ಥಾನ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ಈ ಸಲ ಬಂದು ದರ್ಶನ ಆಯಿತು. ಗಿರಿ ಪ್ರದಕ್ಷಿಣೆಗೆ ಬಂದಿದ್ದೀನಿ. ಗಿರಿ ಪ್ರದಕ್ಷಿಣೆ ಮಾಡಿ ಮುಗಿಸ್ಬೇಕು ಅಷ್ಟು. ಸೊ ಕಂಟಿನ್ಯೂ ಆಗಿ 3 ಟೈಮ್ಸ್ ಮಾಡಬೇಕು ಅಂತ ಹೇಳ್ತಾರಲ್ವಾ? ಆ್ಯಕ್ಚುಲಿ ಏನೋ 3 ಸಲ ಅಂದರೆ, ಒಂದು ಸಲ ಅಂದರೆ ಯಾವುದೋ ಒಂದು ಇದರಲ್ಲಿ ಚಿತ್ರಗುಪ್ತ ಬರೀತಾರಂತೆ, ಈ ಜೀವಿ ಅರುಣಾಚಲಕ್ಕೆ ಹೋಗ್ಬಿಟ್ಟು ಬಂದಿದೆ ಅಂತ. ಓಕೆ, ಸಪ್ತಮಿ ಬರುತ್ತಲ್ಲ, ಈ ಜೀವಿ ಅರುಣಾಚಲಕ್ಕೆ ಹೋಗ್ಬಿಟ್ಟು ಬಂದಿದೆ ಅಂತ. ಅದು ಒಂದು ಮೇನ್ ಕಾನ್ಸೆಪ್ಟ್. ಅದನ್ನು ನಾನು ಎಲ್ಲೋ ಕೇಳಿದ್ದೆ. ಸೊ ಮತ್ತೆ ಹೆಂಗೆ ಅಂತಂದರೆ ಲೈಫಲ್ಲಿ 2 ಪಾರ್ಟ್ ಥರ ಬರುತ್ತಂತೆ. ಲೈಕ್ ಒಂದು ಬಿಫೋರ್ ಅರುಣಾಚಲ ವಿಸಿಟ್, ಇನ್ನೊಂದು ಆಫ್ಟರ್ ಅರುಣಾಚಲ ವಿಸಿಟ್. ಲೈಫ್ ಹೇಗಿರುತ್ತೆ ಅಂತನಾ? ಹಾಂ, ಬೇರೆ ಬೆಸ್ಸನ್ನೇ ಇಸ್ಕೊಳ್ಳಿ. ₹5 ಅನ್ಸುತ್ತೆ. ಹಾಂ, ವರ ಎಲ್ಲೇ ಕಾಣಿಸ್ತಾ ಇಲ್ಲ. ರಾಜಗೋಪುರ ಒಳಗಡೆ ಎಷ್ಟು ಸುತ್ತಿದೆ ನೋಡೋದಲ್ಲ. ನಾವು ಹೋಗಿದ್ದು ಸ್ಪೆಷಲ್ ಎಂಟ್ರಿ ಸುತ್ತಿದೆ. ಇದು ಜನರಲ್ ದರ್ಶನಕ್ಕೆ ಕೂತಿರೋರು. ಎಷ್ಟು ಗಂಟೆ ಅಂತ ಕೂತಿದ್ದಾರೆ ಗುರು ಇವರು? ನೈಟ್ 1 ಗಂಟೆ. ಇದು ಧರ್ಮ ದರ್ಶನ ಫುಲ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಇಲ್ಲಿ ಕರ್ಪೂರ ತೊಗೊಂಡಿದ್ದೀವಿ, ಓಕೆನಾ? ಸೊ ಈ ಕರ್ಪೂರನ ಹೋಗ್ಬಿಟ್ಟು ಅಲ್ಲಿ ಕರ್ಪೂರ ಹಚ್ಬೇಕಾ? ರಾಜಗೋಪುರ ಮುಂದೆ ಕರ್ಪೂರ ಉರಿಸಿರುತ್ತೆ. ಅದಕ್ಕೆ ಕರ್ಪೂರ ಹಾಕಿ ಸ್ವಲ್ಪ ಇದನ್ನು ತೊಗೊಂಡು ಹಚ್ಕೊಂಡು ಶುರು ಮಾಡೋದು. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಇವಾಗ ನಾವು ರಾಜಗೋಪುರ ಇಲ್ಲಿದ್ದೀವಿ, ಓಕೆ? ಈ ಗೋಪುರ ಹತ್ರ ಇದ್ದೀವಿ. ಸೊ ಇಲ್ಲಿ ನಾವು ಕರ್ಪೂರ ಹಚ್ಚಿ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ತಾನೇ ಕರ್ಪೂರ ಹಚ್ಚೋದು. ಆ ಕಡೆ ಹಚ್ಬೇಕಾ? ಓಕೆ, ಅಲ್ಲಿ ಕರ್ಪೂರ ಹಚ್ಬಿಟ್ಟು ಅದೇ ಬೇಡ್ಕೊಂಡು ನಮಗೆ ಅದು ಏನು ಏನು ಹೇಳ್ತಾರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು ಹಚ್ಚಿ ಇಲ್ಲಿಂದ ಶುರು ಮಾಡಿ. ಹುಷಾರು. ಸೊ ನಡೀತಾ ಇದ್ದೀವಿ. ಇವಾಗ ಎಷ್ಟು ಕಿಲೋಮೀಟ್ರ್ ಬಂದ್ವಿ ಗೊತ್ತಾ? ಸೊ 2 ಕಿಲೋಮೀಟರ್ 2.6 ಪ್ಲಸ್ ಅದು ಆನ್ ಮಾಡೋಕ್ಕಿಂತ ಮುಂಚೆ ಒಂದು 1/2 ಕಿಲೋಮೀಟ್ರ್ ಬಂದಿದ್ವಿ. ಸೊ ಎಲ್ಲಿ ತನಕ ಹೋಗುತ್ತೆ ಅಂದರೆ ನಾವು ಒಂದು ಕಡೆ ಇನ್ನೂ ಸ್ಟಾಪ್ ಕೊಟ್ಟಿಲ್ಲ, ನಿಂತಿಲ್ಲ. 2 ಕಿಲೋಮೀಟರ್ ಕಂಟಿನ್ಯೂ ಬಂದಿದ್ದೀವಿ. ನೆಕ್ಸ್ಟು ಎಷ್ಟಾಗುತ್ತೆ ನಿಮ್ಗೆ ಕರೆಕ್ಟಾಗಿ ವಿಡಿಯೋ ಮಾಡ್ತೀವಿ. ಗೈಸ್, ಆ್ಯಕ್ಚುಲಿ ಟೋಟಲ್ ಆಫ್ ಮೆಂಬರ್ಸ್ ನಾವು 14 ಮೆಂಬರ್ಸ್ ಇದ್ದೀವಿ. ಬಟ್ ಎಲ್ಲ ಆಲ್ಮೋಸ್ಟ್ ಸ್ಪ್ಲಿಟ್ ಆದ್ವಿ, ಆಯಿತಾ? ಇನ್ನೂ 2 ಕಿಲೋಮೀಟರ್ಸ್ ಆಗಿಲ್ಲ. ಆಲ್ಮೋಸ್ಟ್ ಮುಂಚೆನೇ ಅಂದರೆ ಯಾಕಂದ್ರೆ ಫುಲ್ ರಶ್ ಇತ್ತು, ಸೊ ಸ್ಪ್ಲಿಟ್ ಆಗಿದ್ದೀವಿ. ಸೊ ಇವಾಗ ಒಂದು ಈ ಬೇಬಿ ಪಾರ್ಸಲ್ ನಮಗೆ ಸ್ವಲ್ಪ ನಾವು ಅವಳ ಹೆಸರು ಬಂದ್ಬಿಟ್ಟು ಕುಶಾನ್ವಿ ಅಲ್ವಾ? ಕುಶಾನ್ವಿ. ನಾವು ಅದನ್ನು ಶಾರ್ಟ್ಕಟಲ್ಲಿ ಕುಷ್ಕ ಮಾಡಿಬಿಟ್ಟಿದ್ದೀವಿ. ಆಯಿತಾ? ಸ್ವಲ್ಪ ಎತ್ಕೊಳ್ಳೋಣ ಅಂತ ಅವ್ರು ಇಲ್ಲಿ ಸಿಕ್ಕರು. ಸೊ ನಾವು ಎತ್ಕೊಂಡ್ವಿ ಸ್ವಲ್ಪ ಹೊತ್ತು. ಸುಮ್ಮನೆ ಇರ್ತಾಳೆ ಅಲ್ಲರ, ಹಾಗಾಗಿ ಎತ್ಕೋಬೋದು, ಇಲ್ಲಾಂದರೆ ಆಗಲ್ಲ. ಆ್ಯಕ್ಚುಲಿ ಈ ಒಂದು ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಗಿದೆ. ದೇವರ ಭಕ್ತಿನೂ ಆಗಿರ್ಬೋದು. ಆ್ಯಂಡ್ 2 ಕಿಲೋಮೀಟ್ರಲ್ಲೇ ಒಂಥರ ಏನೋ ಫೀಲಿಂಗ್ ಚೇಂಜೇ ಆಗೋಯ್ತು. ಬಟ್ ಇದನ್ನ ಲೈಫಲ್ಲಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.
ಹೌದು ಹೌದು ಇಲ್ಲಿ ಸೊ ಇಲ್ಲಿ ಆ ಕಡೆ ಈ ಕಡೆ ಟೀ ಸ್ಟಾಲ್ಸ್ ಅದೆಲ್ಲ ಇದೆ. ಬಟ್ ನಾನು ಒಂದು ಸ್ವಲ್ಪ ದೂರ ಹೋಗಿ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಲ್ಲಿ ತನಕ ಬಿಡಬಾರ್ದಲ್ವಾ. ಸೊ ಹಾಗಾಗಿ ಸ್ವಲ್ಪ ದೂರ ಹೋಗಿ ಇದೇನು ಆಗಲ್ಲ ಅನ್ನೋ ಟೈಮಲ್ಲಿ ಕೂತ್ಕೊಂಡು ಆಮೇಲೆ ಮುಂದೆ ಹೋಗ್ಬೋದು. ಪಾನಿ ವೆಟ್ಸ್ಪುರಿ ಇಲ್ಲಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅಂದರೆ ವಾವ್, ನನಗೆ ಆ್ಯಕ್ಚುಲಿ ನನ್ನ ದೃಷ್ಟಿನೇ ಆಗುತ್ತೆ ಪಾಪುಗೆ, ಅಷ್ಟು ಕ್ಯೂಟಾಗಿ ಮಲಗಿದ್ದಾಳೆ. ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿದೆ. ಅದೇ ಹೇಳ್ತಾರಲ್ವಾ, ಮಗುನಂತ ಒಂದು ಮನಸ್ಸು ಜೊತೆ ಸೇರಿದ್ರೆ ನಾವು ಕೂಡ ಮಗು ಆಗಿಬಿಡ್ತೀವಿ ಒಂದು ಕ್ಷಣ ಅಂತ. ಅದು ಸತ್ಯ, ಅದು ತುಂಬಾ ಸತ್ಯ. ನೋಡು ಎಷ್ಟು ಚೆನ್ನ ಮಂಕೊಂಡಿಡ ಯಾಕೇಳು ಸೋಫಾ ಥರ ಇದೆಯಾ ನೀನು ಅದಕ್ಕೆ. ಸೋಫಾ ಮೇಲೆ ಮಕ್ಕೊಂಡಾಳೆ. ಆರಾಮಾಗಿ ನಿದ್ದೆ ಮಾಡೋ ಟೈಮು ಆರಾಮಾಗಿ ಮಲ್ಕೊಂಡು. ಹ್ಞೂ, ನಾನು ನಿದ್ದೆ ಮಾಡೋ ಟೈಮು ನಾನು ಹೆಂಡತಿ ಕರ್ಕೊಂಬಂದಾಳೆ. ಗೈಸ್ 5 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದು ಎಲ್ಲೂ ನಿಂತ್ಕೊಂಡಿಲ್ಲ, ಎಲ್ಲೂ ಸ್ಲೋ ಮಾಡಿಲ್ಲ, ಒಂದೇ ಸುಮ್ಮನೆ ಬಂದೆ. ಸೊ 5 ಕಿಲೋಮೀಟ್ರ್ ಆಗೋ ತನಕ ನಿಲ್ಬಾರ್ದು ಅಂತ. ಸೊ 5 ಕಿಲೋಮೀಟ್ರ್ ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ನಾನು ಸ್ವಲ್ಪ ಏನಾದ್ರು ತಿಂತೀನಿ, ಇಲ್ಲ ಆಗಲ್ಲ ಅವೆಲ್ಲ ಹೆಂಗೆ ನಾವು ಗೈಸ್ ಆಫ್ಟರ್ 5 ಕಿಲೋಮೀಟರ್ ಟೀ ಕುಡಿತಾ ಇದ್ವಿ. ನಿಂದೆ ಹೋಗ್ಬಿಟ್ಟಿದೆ ಕಣ, ನೋಡೋ ಯಾವ ಥರ ಕಾಣಿಸ್ತಿದೆ ನೋಡ್ಕೊ. ಗೈಸ್ ನಾನು ಹೇಳಿರೋ ಪುಗ್ಗ ಇಲ್ಲಿದೆ ನೋಡಿ. ನಾನು ಹೇಳಿರೋ ಪುಗ್ಗ ಇಷ್ಟು ದೊಡ್ಡದಾಗಿದೆ. ದೇವ್ಡಾ, ಹೌ ಯು ಫೀಲಿಂಗ್ ಯಾರ್? ಈಗ ನಂಗೆ ಓಕೆ, ಸ್ವಲ್ಪ ಈಗ ನಾರ್ಮಲ್ ಆಯಿತು. ಇನ್ನೊಂದು 3 ಕಿಲೋಮೀಟ್ರ್ ಓಡುತ್ತೆ. ಇದೇ ಪೆಟ್ರೋಲ್ ಇನ್ನೊಂದು 3 ತಿಂಗಳು 3 ಕಿಲೋಮೀಟ್ರ್ ಓಡುತ್ತೆ. ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು, ರೆಸ್ಟ್ ಕೊಡಬೇಕು, ಗೊತ್ತಿಲ್ಲ. ಸೊ ಇವಾಗ ಇನ್ನು 4 ಕಿಲೋಮೀಟರ್ ಹೋಗ್ಬಿಟ್ಟು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗುವ. After 7 kilometers later. ಮಚ್ಚ ಅಲ್ಲೇ ಯಾರು ಗಾಯ್ಸ್, ಇದಕ್ಕೆ ಬೆನ್ನಿಂತ್ರ ಕಾಲು ಹೆಂಗೆ ಬಂದಿದೆ ನೋಡಿ, 2 ಜೋಡಿ ಕಾಲು ಹೆಂಗೆ ಬಂದಿದೆ ನೋಡಿ, ಇದು ಅಲ್ವಾ? Remaining 3 kilometers. ಗಾಯ್ಸ್, ಇವಾಗ ನಾವು ಇಲ್ಲಿ ರೋಡ್ ಹತ್ರ ಇರೋ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಡ್ಲಿ ವಡೆ ತಿಂತಾ ಇದ್ದೀನಿ. ರಕ್ಷಿಸ್ ಅದು ಆ್ಯಕ್ಚುಲಿ ಹೋಟೆಲ್ ಸೆಲ್ಫ್ ಸರ್ವಿಸು, ಅವ್ರು ತೊಗೊಂಬರಕ್ಕೆ ಹೋಗಿದ್ದಾರೆ. ನಾವು ಇವಾಗ ನೀಟಾಗಿ ಬ್ಯಾಟಿಂಗ್ ಮಾಡುವ. ಗೈಸ್, ಲಾಸ್ಟ್ 1 ಕಿಲೋಮೀಟ್ರಾ? ಲಾಸ್ಟ್ ಇನ್ನೂ 1.5 ಕಿಲೋಮೀಟರ್ ಇದೆ. ಕಾಲು ಆಲ್ರೆಡಿ ಬೊಬ್ಬೆ ಬಂದಿದೆ. ನಿಂಗೇನೂ ಆಗಿಲ್ಲ ಅಲ್ವ? ಸೊ ಬಿಡ್ತಾ ಇನ್ನೂ 1.5 ಕಿಲೋಮೀಟ್ರಿಗೆ ಮುಗಿಸೋದು. ನನಗೆ ಆಲ್ರೆಡಿ ಬೊಬ್ಬೆ ಬಂದಂಗೆ ಆಗಿದೆ. ಸಾಕ್ಸ್ ಹಾಕೊಂಡ್ರು ಕೂಡ. ಸೊ 14 ಕಿಲೋಮೀಟ್ರ್ ಆದಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಫೈನಲಿ ವಿ ಕಂಪ್ಲೀಟೆಡ್. kilometers completed. ವಿಡಿಯೋ ಮಾಡ್ತೀನಿ, ಸಿಂಪಲಾಗಿ ತೋರಿಸ್ಬಿಡ್ತೀನಿ ಅಷ್ಟೇ. ಇದು ಕಿಚನ್ನು, ಇದು ನಾವಿದ್ದಿದ್ದು ರೂಮು, ಅಟ್ಯಾಚ್ ಬಾತ್ರೂಮ್, ಆ್ಯಂಡ್ ಇದು ಡೈನಿಂಗ್ ಹಾಲ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬೆಡ್ಡು, ಆ್ಯಂಡ್ ಇಲ್ಲೊಂದು ಸಿಂಪಲ್ ಆಗಿರೋ ಒಂದು ಬೆಡ್ಡು, ಆ್ಯಂಡ್ ಇದೊಂದು ರೂಮು, ಆ್ಯಂಡ್ ಎಂಟ್ರೆನ್ಸು. ಇಲ್ಲ
ಇಲ್ಲೇ ಮಾಡ್ತೀನಿ. ನಡ್ಕೊಂಡು ಬಂದ್ಮೇಲೆ ಇರೋಂಥ ಪರಿಸ್ಥಿತಿ ಇದು. ನೋಡಿ ನಡ್ಕೊಂಡು ಬಂದು ಅವ್ರಂತ್ರು ಸರಿ ಆಯ್ತಪ್ಪ ಇಲ್ಲ ಮಾಡಿಲ್ಲ ಇವರು ಜಾಗಲ್ಲ ಚಿನ್ನು ಹಿಂದ್ಗಡೆ ಇದ್ದಾರಂತೂ ಕಾಣಿಸಲ್ಲ. ಅಪ್ಪ ಹೇಳಿದ್ರ ಬಾಬು ಅಣ್ಣ ಮಾತ್ರ ಹೋಗ ಅಮ್ಮ ಹತ್ರ ಓಕೆ ಓಕೆ ಎಲ್ಲ ತಿನ್ನು ಅಲ್ಲೇ ಖಾಲಿ ಅಂದ್ಮೇಲೆ ಏನಾರು ತಿಂಡಿ ಇದ್ರೆ ಕೊಡಿ ಅಂದ್ರೆ ಅಲ್ಲೆಲ್ಲೋ ಮಣ್ಣಕ್ಕೆ ಒಂದ್ ಚೂರಿದ ತಿನ್ನು. ಏನು ಕಾಣಿಸ್ತಾನೆ ಇಲ್ಲ ಕಣ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಅಂತ ಡ್ರೈವಿಂಗಿಗೆ ಕರ್ಕೊಂಡ್ ಬಂದಿದ್ದೀವಿ. ಫುಲ್ ಟರ್ನಿಂಗ್ ಅಲ್ಲೆಲ್ಲ ಹೇಳ್ತೀನಿ, ಆ ಕಡೆ ಈ ಕಡೆ ಎಲ್ಲ ಬೀಳಂಗಾಗುತ್ತೆ. ಸುಮ್ಮನೆ ಸ್ಟ್ರೈಟ್ ಹೋಗೋಕ್ಕೆ ಬರಲ್ಲ. ರೋಡ್ ಸ್ಟ್ರೈಟ್ ಇದ್ರೆ ಹೋಗ್ಬೇಕು ಅಂತ ಹೇಳೋಣ ನೀನು. ರೋಡ್ ಸ್ಟ್ರೈಟ್ ಆಗಿದ್ರೆ ಅಲ್ವಾ ಸ್ಟ್ರೈಟ್ ಆಗೋಕೆ. ನಿಮ್ಮ ಗುರಿ ಯಾವಾಗಲೂ ನೇರವಾಗಿರಬೇಕು. ನನ್ನ ಗುರಿ ನೇರವಾಗಿ ಇದೆ, ರೋಡ್ ಸರಿ ಇಲ್ಲ ಅಷ್ಟೇ. ಡ್ಯಾಮು ಒಂದು ಇಷ್ಟು ನೆಲದಿಂದ ಇಷ್ಟೇ ಇಷ್ಟ ಐತಲ್ಲ ನೀರು. ಅಳತೆ ಮಾಡಿದ್ದೇನು ಇದೇ ನೋಡಿದ್ರೆ ಗೊತ್ತಾಗ್ತೈತ ನೋಡಿಲ್ದ ನೀರೇ ಇಲ್ಲ. ಮೆಟೂರ್ ಡ್ಯಾಮ್, ಮೆಟೂರ್ ಮೆಟೂರ್ ನೀವೇ ತಗೋಯ್ತಲ್ಲ ಒಂದು ನೀರೇ ಇಲ್ಲ. और कॉफी और और काफ़ी और बादाम मिल्क. ಗೈಸ್, ಈ ಸ್ಟೋರಲ್ಲಿ ಸ್ನ್ಯಾಕ್ಸ್ ಚೆನ್ನಾಗಿದೆ. ಇಲ್ಲೊಂದು ವೆರೈಟಿ ಆಫ್ ಸ್ನ್ಯಾಕ್ಸ್ ನೋಡಿ ತೋರಿಸ್ತೀನಿ. ಒಂಥರ ಬುಟ್ಟಿ ಥರ ಇದೆ, ಬುಟ್ಟಿ ಒಳಗಡೆ ಚಾಕ್ಲೇಟ್ಸ್. ಯಾವ ಥರ ಇದೆ ಅದು. ಸೊ ಬಟ್ ನಾನು ತಗೊಂಡಿಲ್ಲ ಅಷ್ಟೇ. ಐಸ್ ಕ್ರೀಮ್ ತಗೊಂಡೆ, ಯಾಕೋ ಹೆವಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಐಸ್ ಕ್ರೀಮ್ ಆ್ಯಂಡ್ ಹಿಯರ್ ನನ್ನ ಪಾಕೆಟ್ ಒಳಗಡೆ ಚಾಕ್ಲೇಟ್ಸ್ ಇದೆ ಅಷ್ಟೇ ಗೈಸ್. ಯಾವ್ದೋ ಚಿಕ್ಕ ಮಗು ಬಂದ್ಬಿಟ್ಟಿದೆ ನಿನ್ನೆ ಪಕ್ಕ. ನಮ್ಮ ಮಕ್ಕಳು ಮಾತಾಡೋದಿದೆ. ಅಮ್ಮ ನಾನು ಬಂದೆ, ನೀನು ಎಲ್ಲಿ ನಾಗರಾಜ್ನ ಕರ್ಕೊಂಡು ಇವಾಗಾದ್ರು ನಂಗೆ ಏನು ಗೊತ್ತಾಗ್ತಾ ಇಲ್ಲ. ಯಶವಂತಣ್ಣ ನಿನ್ನ ಹೆಂಡ್ತಿನೇ ಮರ್ತ್ಬಿಟ್ಟಾರೆ. ನಾವೇ ಮಕ್ಕ ತೊಳ್ಕೊಂಡಂಗೆ ಕ್ಲಾರಿಟಿ ಆಗಿಲ್ಲ ಅದಕ್ಕೆ. ಗುಂಡಮ್ಮ ನೀರ್ ಬಟ್ಲಿದೆ ನೋಡಲ್ಲಿ. ಬೋಲೆನಾಥ್ ಅಂತಿ. ಗಾಯ್ಸ್, ನಮ್ಮ ಕಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ರೋಸ್ಟ್ ಬೂಸ್ಟ್ ಎಲ್ಲ ಆಗೋಗೈತೆ. ಕನ್ನಡ ಹಾಕಿ ಕೊಡು ತೇಜು. ನೀರು ಬಟ್ಟು ಕೊಡಪ್ಪ ಫಸ್ಟ್. ನೀರು ಬಟ್ಟು ಬಾರಿ ಇಲ್ಲಿ. ಅವಳೇ ಸುಮ್ಮನಾದ್ಲು ಹೋಗಕ್ಕೆ. ಇಲ್ಲ
ಹೆಂಗ್ ಹಾಕ್ಬೇಕು? ಸೊ ನಾವಿವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. ಸೊ ಫುಲ್ ಕತ್ಲಾದ್ಮೇಲೆ ಬಂದಿದ್ದು, ಸೊ ಹಾಗಾಗಿ ತೋರ್ಸಕ್ ಆಗ್ತಿಲ್ಲ, ತೋರ್ಸ್ಲಿಲ್ಲ. ಅಲ್ಲಿಂದ ಆನ್ ದ ವೇ ನಾನು ನಡೆಯಕಂತೂ ಆಗ್ತಾನೆ ಇಲ್ಲ, ಫುಲ್ ಕಾಲೆಲ್ಲ ರೋಸ್ಟ್ ಆಗ್ಬಿಟ್ಟಿದ್ದಾವೆ. ಸೊ ದೊಡ್ಡ ಸರಿ ತುಂಬಾ ಜನ ಇದ್ದಾರೆ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ನೀನು? ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಬಟ್ ಅದು ನೈಟ್ ಬಂದಿದ್ವಿ, ಮತ್ತೊಂದ್ಸರಿ ಬರಂಗಾಗ್ಲಿ. ಸೊ ತೋರಿಸ್ತೀನಿ ನೋಡಿ. ನೈಟ್ 12 ಗಂಟೆ ಬಂದು ಮನೆ ಹತ್ರವ ನಾಳೆಯಿಂದ ಕೆಲಸ ನಾನು ಜೋರಾಗಿ ಮಾತಾಡು. ನಾಳೆ ಏನ್ ಕೆಲಸ ನಾನು ನೈಟ್ 12 ಗಂಟೆ 12:30 ಬಂದು ಏನಿಲ್ಲ ಅಂದ್ರೆ ನಡಿ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ. ನಾನು ನೈಟೇ ಬಂದಿದ್ದೀವಿ. ಈ ತರನೇ ಒಂದು 10-15 ಸಲ ಬಂದಿದ್ದೀವಿ, ಅದು ಬೈಕಲ್ಲಿ. ಗೈಸ್ ಇಲ್ಲಿ ನೋಡ್ಬೋದು. ನಡಿ ಹೋಗೋಣ ಅನ್ಬಿಡೋದು. ಅವಾಗ ಸುತ್ತ ಬೈಕ್ ಕಟ್ಟಿ ಹೇಳಿದ್ರೆ ಸುಮ್ಮನೆ ಬಂದ್ಬಿಡ್ತಾ ಇದ್ವಿ. ಈ ತರ ಅವನ ಜೊತೆಗೆ ಒಂದು 10-15 ಸಲ ಬಂದ್ಬಿಟ್ಟಿದೆ. ಸೊ ಇಲ್ಲೇನು ಹಾಸ್ಕೊಂಡು ಹಿಂಗ್ ಮಲ್ಕೊಂತಿದಾರಲ್ಲ, ಬ್ಯಾಕ್ ಗ್ರೌಂಡ್ ನೋಡ್ರಿ. ಸೊ ಇದೇ ತರ ನಾವು ತಗೊಂಡೋಗ್ಬಿಟ್ಟು ಎಲ್ಲ ಗುಡ್ದಲ್ಲಿ ಮಲ್ಕೊತಾ ಇದ್ವಿ. ಇವತ್ತಿನ ದಿನದಲ್ಲೇನೆ ಅದು ಭಾರತ ಹುಣ್ಣಿಮೆ ದಿನ. ಸೊ ಇಲ್ಲಿ ರಥ ಏನೋ ಎಳಿತಾ ಇದಾರೆ, ನೋಡೋಣ ಬನ್ನಿ. ಗೈಸ್ ಒಳಗಡೆ ಬಂದಿದ್ದೀವಿ ಆಲ್ರೆಡಿ. ಗೈಸ್ ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಬಂದಿದ್ದೀವಿ, ಎಲ್ಲರೂ ಸೊ ಎಲ್ಲರೂ ಕುತ್ಕೊಂಡಿದ್ದಾರೆ ಇಲ್ಲಿ. ಓಕೆ, ಸೊ ಒಳಗಡೆ ಪೂಜೆ ಆಗ್ತಿದೆನೋ? ಸೊ ಒಳಗಡೆ ಪೂಜೆ ಆಗ್ತಿದೆ. ಸೊ ಕ್ಯೂ ಅಲ್ಲಿದೆ ಗೈಸ್, ಕ್ಯೂ ಹಚ್ಚಿದ್ದಾರೆ. ಸೊ ಇದು ವ್ಯೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಲ್ವಾ? ವ್ಯೂ ಸೂಪರ್ ಆಗಿದೆ. ಒಂಥರ ಆ್ಯಕ್ಚುಲಿ ಒಳಗೆ ಬಂದ ತಕ್ಷಣ ಹಾಯ್ ಅನ್ನಿಸ್ತು, ಅಂದರೆ ಇದಿದೆ ಅಲ್ವಾ, ಹಾಯ್ ಅನ್ನಿಸ್ತು. ಸೊ ಒಳಗಡೆ ಆಲ್ರೆಡಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ. ತುಂಬ ಚೆನ್ನಾಗಾಯಿತು ದರ್ಶನ, ಮಾತ್ರ ತುಂಬಾ ಚೆನ್ನಾಗಾಯಿತು ಅಷ್ಟೇ ಗೈಸ್. ಸೊ ಇವಾಗ ಇಲ್ಲಿ ಊಟ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡೋದು ಡೈರೆಕ್ಟ್ ಬ್ಯಾಂಗ್ಳೂರ್. ತೇಜು ಕೈ ಮುಕ್ಕು. ಎಲ್ಲಾರಮ್ಮ ಗಾಡಿ ನಿಲ್ಸ್ಬಿಡ್ತಾ ಇದ್ದೀನಿ. ಇಲ್ಲೇ ಇರ್ತೀಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸ್ವಲ್ಪ ದೂರ, ಐ ಥಿಂಕ್ ಒಂದು 5 ಕಿಲೋಮೀಟರ್ ಅನಿಸುತ್ತೆ. ಸೊ 5 ಕಿಲೋಮೀಟರಲ್ಲಿ ಒಂದು ಮಠ ಇದೆ. ಸೊ ಈ ಮಠದಲ್ಲಿ ನಾವು ಊಟ ಮಾಡಿದ್ದು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೆಲ್ಲ ದೇವಸ್ಥಾನ ಇದೆ ಅಂದ್ಕೋತೀನಿ. ಈ ನೈಟಲ್ಲಿ ಏನೂ ನೋಡೋಕ್ಕಾಗಲಿಲ್ಲ, ಅದು ಅಲ್ಲೊಂದು ದೇವಸ್ಥಾನ ಇದೆ. ಸೊ ಅದು ಮೇ ಬಿ ಏನು ಹೇಳ್ತಾರೆ, ಕಲಿಕೆ ಮಾಡ್ತಾ ಇರ್ತಾರಲ್ವ, ಸೊ ಅವ್ರದ್ದು ಇದು ಅಂದ್ಕೋತೀನಿ, ಅಂದರೆ ಅವ್ರು ಉಳ್ಕೋ ಅಂಥ ಒಂದು ಜಾಗ ಅಂತ ಅಂದ್ಕೋತೀನಿ ನಾನು. ಅಷ್ಟೇ ಗಾಯ್ಸ್. ಸೊ ಮಠದ ಹೆಸರು ಬಂದುಬಿಟ್ಟು ಸುಕ್ಷೇತ್ರ ಶ್ರೀ ಸಾಲೂರು ಬ್ರಹ್ಮನ್, ಕಾಣಿಸ್ತಾ ಇಲ್ಲ ಗೈಸ್ ನನಗೆ, ಬ್ರಹ್ಮನ್ ಮಠ. ತಿರ್ಗಮ್ಮ ಅರ್ಥ ಮಾಡ್ತಾ ನೋಡಿ.
ಫೋಟೋ ತೆಗಿಯಂಗೆ ಮೇ ಗುಂಡೆ ಮೇ ನೀನು ನೋಡ್ಲೆ ಗುಂಡಿ ಹೆಂಗ್ ಕೊಡ್ತಾ ನೋಡು ಸ್ಮೈಲ್. 4 hours later. ಇಲ್ಲಿ ಬಂದಿದ್ವು ಅಲ್ಲೇ ಮತ್ತೆ ರಿಟರ್ನ್ ಬಂದು ಇಲ್ಲೇ ಬಿಟ್ಟಿದ್ದಾರೆ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಷ್ಟೇ ಗೈಸ್ ಹೇಳೋಕ್ಕಾಗೋದು. ಸೊ ಎಲ್ಲ ಇಲ್ಲೇ ಇದ್ದಾರೆ. ಸೊ ಎಲ್ಲ ಅವ್ರವ್ರ ಮನೆಗೆ ಹೊರಡ್ತಾರೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ಈಗ 2:50 ಆಗಿದೆ ಟೈಮು ಅಷ್ಟೇ. ಸೊ ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ 3:50 ಆಗಿದೆ. ಸೊ ಓಕೆನಾ, 3:50 ಆಯಿತು, ರೀಚ್ ಆದ್ವಿ. ಇಲ್ಲಿ ಮುದ್ದಾದ ಒಂದು ಮಾದಪ್ಪನ ಫೋಟೋ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂದು ಬೈ ಮಾಡಿದ್ವಿ ನಾವು. ಸೊ ಲುಕ್ಕಿಂಗ್ ಸೋ ಗುಡ್. ಗೋಲ್ಡನ್ ಟೆಂಪಲಲ್ಲಿ ಪ್ರಸಾದ ಕೊಟ್ಟಿದ್ರಲ್ವಾ, ಸೊ ಪ್ರಸಾದ ಇದೆ. ಅಲ್ಲಿಂದ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡು ಬಂದಿದ್ದೀವಿ. ಆ ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ಇವಾಗ ಹಾಕೋಣ. ಇಲ್ಲಿದೆ ನೋಡಿ, ಇವಾಗ ಹಾಕಿದ್ದೀನಿ. ಊಟಿ ಆ್ಯಂಡ್ ತಿರುವನಮಲೈ. ಐ ಹೋಪ್ ಈ ಒಂದು ನಮ್ಮ ಒಂದು ಫ್ರೆಂಡ್ಸ್ ಗ್ಯಾಂಗ್ ಆಗಿರ್ಬೋದು, ಆಫೀಸ್ ಗ್ಯಾಂಗ್ ಆಗಿರ್ಬೋದು, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಇನ್ನೂ ಹಲವಾರು ವೀಡಿಯೋಸ್ಗಳು ಆ್ಯಂಡ್ ಟ್ರಿಪ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಲವ್ ಯು ಆಲ್, ಬಾಯ್.